ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಇಂಗ್ಲೀಷ್ ನಾನು ಏನು ಅಪ್ಲೋಡ್ ಮಾಡಿದರೂ ಎಲ್ಲ ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಬರುತ್ತೆ, ಇಷ್ಟಂತೂ ಫಿಕ್ಸು. ನಾನು ನಿಮಗೆ ಹೇಳಬಲ್ಲೆ. ನಿಮಗೆ ನನ್ನ ಮೇಲೆ ಟ್ರಸ್ಟ್ ಇಲ್ಲ ಅಂದರೆ ದಯವಿಟ್ಟು ಆಯಿತಾ ವಿಡಿಯೋವನ್ನು ಕ್ವಿಟ್ ಮಾಡಿಕೊಂಡು ಕೂತ್ಕೊಂಡು ಓದ್ಕೊಳ್ಳಿ ಸರ್. ಆದರೆ ನಾನು ಇಷ್ಟಂತೂ ಹೇಳಬಲ್ಲೆ, ನಾನು ಏನೇನು ಅಪ್ಲೋಡ್ ಮಾಡ್ತೀನೋ ಎಲ್ಲ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇರುತ್ತೆ. ಯು ಕ್ಯಾನ್ ಸ್ಕೋರ್ 80 ಔಟ್ ಆಫ್ 80. ಇರೋದೇ 80 ಮಾರ್ಕ್ಸಿಗೆ ಕ್ವಶನ್ ಪೇಪರು, 100 ಅಲ್ಲ. ಆಯಿತಾ, ಬನ್ನಿ ವಿದ್ಯಾರ್ಥಿಗಳಿಗೆ, ನಾವು ಫಸ್ಟ್ ಇಯರ್ PUC ಆ್ಯನ್ಯುವಲ್ ಎಕ್ಸಾಮ್ ಫೆಬ್ರವರಿ ತಿಂಗಳಲ್ಲಿ ನಡೆಯಲಿರುವ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗಾಗಿ ಒಂದು ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಈ ಒಂದು ಪ್ರಶ್ನೆ ಪತ್ರಿಕೆ. ಕೆಲವೊಂದು ಕ್ವಶನ್ಸ್ಗಳನ್ನು ನಿಮಗೆ ನಾನು ಇಲ್ಲಿ ಕೇಳ್ತಾ ಹೋಗ್ತೇನೆ, ಅದನ್ನು ತಾವುಗಳು ಕಮೆಂಟ್ ಮುಖಾಂತರ ಆನ್ಸರನ್ನು ತಿಳಿಸಬೇಕಾಗತ್ತೆ. ಬನ್ನಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ಏನಂತೀರ ದ ಸ್ಟೋರಿ. ಯಾವ ಸ್ಟೋರಿ? ಜೆಂಟಲ್ಮೆನ್ ಆಫ್ ದಿ ಜಂಗಲ್ ಮೊದಲನೆಯ ಪಾಠ. ಆಯಿತಾ, ವಾಸ್ ಕಾಲ್ಡ್ ಫಸ್ಟ್ ಆ್ಯಂಡ್ ಸ್ಟೇಟ್ ದಿ ಕೇಸ್. ಯಾರನ್ನು ಮೊದಲು ಕರೆದುಬಿಟ್ಟು ಸ್ಟೇಟ್ ದ ಕೇಸ್ ಅಂದರೆ, ಒಂದು ಎಲಿಫೆಂಟ್ ಏನು ಮಾಡುತ್ತೆ ಅಂದರೆ, ಈ ಹಾಗೂ ಮನುಷ್ಯ ಇಬ್ಬರು ಕೂಡ ಜಗಳ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಲಯನ್ ಏನು ಮಾಡುತ್ತೆ ಅಂದರೆ, ಒಂದು ಕಮಿಷನನ್ನು ಸೆಟ್ ಮಾಡಿರುತ್ತೆ, ಕಮಿಷನ್ ಆಫ್ ಎನ್ಕ್ವೈರಿಯನ್ನು. ಆ ಒಂದು ಕಮಿಷನ್ ಆಫ್ ಎನ್ಕ್ವೈರಿಯನ್ನು ನಾನು ನೀವು ಜಗಳ ಆಡ್ಕೊಂಡಂಗೆ ಕೋರ್ಟಿಗೆ ಹೋಗ್ತೀವಿ. ಮೊದಲು ನಿಮ್ಮನ್ನು ಕರೀತಾರೋ ಅಥವಾ ನನ್ನನ್ನು ಕರೀತಾರೋ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ. ಆವಾಗ ಅಲ್ಲಿ ಮನುಷ್ಯ ಹಾಗೂ ಆನೆ ಇರ್ತಾರೆ. ಯಾರನ್ನು ಮೊದಲು ಅವಕಾಶವನ್ನು ಕೊಡ್ತಾರೆ ಮಾತಾಡಲಿಕ್ಕೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಈಗ ನಾನು ಆನ್ಸರನ್ನು ಡಿಲೀಟ್ ಮಾಡಿ ನಿಮಗೆ ನಾನು ಕೊಡ್ತಾ ಇದ್ದೇನೆ. ಕ್ವಶನ್ ನಂಬರು 1ಗೆ ಸರಿಯಾದ ಉತ್ತರ ನೀವೇ ನನಗೆ ಕಮೆಂಟ್ ಮಾಡಬೇಕು, ಯಾಕಂದರೆ ಬಹಳ ಈಸಿಯಾಗಿರುವಂಥದ್ದು. ಕ್ವಶನ್ ನಂಬರ್ 1ಗೆ A ಹಾಗೂ B ಎರಡೂ ಕೂಡ ಡಿಲೀಟ್ ಮಾಡ್ತಾ ಇದ್ದೇನೆ. ಅಲ್ಲಿ ನಾನು ನಿಮಗೆ ಈಗ 2 ಆಪ್ಷನನ್ನು ಉಳಿಸಿದ್ದೇನೆ. ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. 100% ಇಲ್ಲಿರುವಂಥ ಎಲ್ಲ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಇಂಪಾರ್ಟೆಂಟು. ಮ್ಯಾಚ್ ದಿ ಸೀಸನ್ ಅಂತ ಇದೆ. ಬನ್ನಿ ಈಗ ಸ್ಪ್ರಿಂಗ್ ಸೀಸನ್, ಕ್ವಶನ್ ನಂಬರ್ 2. ಸ್ಪ್ರಿಂಗ್ ಸೀಸನಿಗೆ ಹಾಗಿದ್ರೆ ಉತ್ತರ ಏನು ಕಣ್ರಿ? ವಾಟ್ ಈಸ್ ದ ಸ್ಪ್ರಿಂಗ್ ಸೀಸನ್? ಸ್ಪ್ರಿಂಗ್ ಸೀಸನ್ ಅಂದ್ರೇ ಯೂತ್ ಅಂತ ಅವರೇ ಆನ್ಸರನ್ನು ಕೊಟ್ಟುಬಿಟ್ಟಿದ್ದಾರೆ. ನೋಡಿ, ಸಮ್ಮರ್ ಅಂತ ಹೇಳಿದರೆ ಚೈಲ್ಡ್ಹುಡ್ ಅಂತ, ವಿಂಟರ್ ಅಂದರೆ ಓಲ್ಡ್ ಏಜ್ ಅಂತ ಅವರೇ ಆನ್ಸರ್ ಕೊಟ್ಟಿದ್ದಾರೆ. 1ಗೆ 1 ಅಂತ ಎಲ್ಲಾದರೂ ಇದೆಯಾ? ಆಪ್ಷನ್ 2 ಕಡೆ ಇದೆ. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಒಂದು ವಿದ್ಯಾರ್ಥಿಗಳೇ ಆಪ್ಷನ್ C ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನನ್ನ ಸ್ವಲ್ಪ ಇಂಗ್ಲೀಷ್ ವಿಡಿಯೋ ಲೆಂತಿ ಆಗತ್ತಪ್ಪ, ಬೇಜಾರಾಗಬಾರ್ದು ಯಾರು ಕೂಡ. ರೀಸನ್ ಇಷ್ಟೇ, ವಿತ್ ಎಕ್ಸ್ಪ್ಲನೇಷನ್ ಐ ಗೋ, ವಿತ್ ಎಕ್ಸ್ಪ್ಲನೇಷನ್. ಇನ್ ದ ಸ್ಟೋರಿ ಓರೋ ಮನುಷ್ಯಂ ಅಂತ ನಿಮಗೆ ಒಂದು ಸುಂದರವಾದ ಒಂದು ಪಾಠವಿದೆ ಕಣ್ರಿ. ಅದರಲ್ಲಿ ನರೇಟರ್ ಅಂದರೆ ವೈಕೋ ಮೊಹಮ್ಮದ್ ಬಶೀರು ಪ್ರೊಫೆಷನ್ನಾಗಿ ಪಾಠಗಳನ್ನು ಮಾಡ್ತಾಯಿರ್ತಾರೆ. ಅಂದರೆ ಶಾಲೆಗೆ ಹೋಗಿ ಅಲ್ಲ, ಮನೆಯನ್ನೇ ಇರಲ್ಲ ಅವರಿಗೆ, ಒಂದು ರೂಮಲ್ಲಿ ಪಾಠವನ್ನು ಮಾಡ್ತಾಯಿರ್ತಾರೆ. ಆ ಪಾಠ ಅಂದರೆ ಯಾರಿಗೆ? ನೋಡಿ, ಹೌ ಟು ರೈಟ್ ಅಡ್ರೆಸ್ ಅಂತ, ಯಾವ ರೀತಿಯಾಗಿ ಎನ್ಯುಲೋಪಿನ ಮೇಲೆ ಅಡ್ರೆಸ್ಸನ್ನು ಬರಿಬೇಕು ಅಂತ ಹೇಳಿಕೊಡ್ತಾ ಇರ್ತಾರೆ. ಹಾಗಿದ್ರೆ ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾರೆ? ಯಾರಿಗೆ ಹೇಳಿಕೊಡ್ತಾ ಇದ್ರು ಅಂತ. ಇದಕ್ಕೆ ಸರಿಯಾದ ಉತ್ತರ ಮೈಗ್ರೆಂಟ್ ಲೇಬರರ್ಸ್ ಅಂದರೆ ವಿದ್ಯಾರ್ಥಿಗಳೇ ವಲಸೆ ಹೋದವರು, ವಲಸೆ ಬಂದವರು ಅಂತ. ಅರ್ಥ ಆಗುತ್ತಲ್ವ ಎಲ್ಲರಿಗೂ? ವೆರಿ ಗುಡ್. ಬನ್ನಿ ಈಗ ನಾವು ಕ್ವಶನ್ ನಂಬರ್ 4 ನೋಡೋಣ. ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ಮನಿ ಮ್ಯಾಡ್ನೆಸ್ ವಿ ನೀಡ್ ಮನಿ ಡ್ಯಾಶ್ ಅಂತ ಇದೆ. ಹಾಗಿದ್ರೆ ನೋಡಿ, ಅಕಾರ್ಡಿಂಗ್ ಟು ಸ್ಪೀಕರ್ 4ನೆಯ ಪ್ರಶ್ನೆ, ನಮಗೆ ಯಾಕೆ ಬೇಕು ಅಂತ. ಏನು? ಮನಿ, ದುಡ್ಡು ಅನ್ನುವಂಥದ್ದು ಯಾಕೆ ಬೇಕು? ಟು ಟ್ರಾವೆಲ್ ಅಕ್ರಾಸ್ ದ ವರ್ಲ್ಡ್, ಇಡೀ ಪ್ರಪಂಚ ಓಡಾಡಲಿಕ್ಕೆ ಬೇಕಾ? ಆ ಪದ್ಯದಲ್ಲಿರುವ ಒಂದು ಥೀಮ್ ಏನು ಅಂದರೆ, ದುಡ್ಡು ಯಾಕೆ ಬೇಕು ಮನುಷ್ಯನಿಗೆ ಅಂತ. ಟು ಬೈ ಜ್ಯುವೆಲರಿ, ಬಂಗಾರವನ್ನು ಕೊಂಡ್ಕೊಳ್ಳೋಕೆ ತಪ್ಪು. ಎ ತಪ್ಪು, ಸಿ ತಪ್ಪು. ಟು ಗೆಟ್ ಹೌಸ್, ಇದು ಕೂಡ ತಪ್ಪು ಕಣ್ರಿ. ಟು ಸೇವ್ ಅಸ್ ಫ್ರಮ್ ಈಟಿಂಗ್ ಡರ್ಟ್, ನಮ್ಮನ್ನು ಬೇರೆಯವರು ಹಳಿಸಿದ್ದು ಹೇಲ್ ತಿನ್ನೋಕ್ಕೆ, ಹೋಗೋ ಮಗನ ಹೇಲ್ ತಿನ್ನು ಸಾಯಿ ಅಂತ ಹೇಳಿಬಿಡ್ತಾರೆ ಕಣ್ರಪ್ಪ ಅಂತ. DH ಲಾರೆನ್ಸ್ ನಿಮಗಿಲ್ಲಿ ಈ ಅರ್ಕ್ಸ್, ಓ ಮೈ ಡಿಯರ್ ಪೀಪಲ್ ಆಫ್ ದಿಸ್ ವರ್ಲ್ಡ್ ಕೀಪ್ ಸಮ್ ಮನಿ ಅದರ್ವೈಸ್ ಪೀಪಲ್ ವಿಲ್ ಫೋರ್ಸ್ ಯು ಟು ಈಟ್ ಡರ್ಟ್ ಅಂತ. ನಿಮ್ಗೆ ಏನು ಕೊಡ್ತಾರೆ ಗೊತ್ತಾ? ಹಳಿಸಿದ್ದು ಕೊಡ್ತಾರೆ, ಇಲ್ಲ ಸ್ವಲ್ಪ ಕೊಡ್ತಾರೆ, ಅರ್ಧ ಬ್ರೆಡ್ ಕೊಡ್ತಾರೆ. ಇದರಿಂದ ಹೊಟ್ಟೆನೂ ತುಂಬಲ್ಲ ಕಣ್ರಿ. ಹಾಗಾಗಿ ಅವರು ಹೇಳುವಂಥದ್ದು ಆಪ್ಷನ್ D ಇದಲ್ವಾ? 100% ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಪೇಪರ್ ಇದು. ಆಪ್ಷನ್ D ಸರಿಯಾದ ಉತ್ತರ. ಕ್ವಶನ್ ನಂಬರ್ 5 ಕಣ್ರಿ. ದ ಸ್ಪೀಕರ್ ಇನ್ ದ ಪೋಯಮ್ ಇಫ್ ಐ ವಾಸ್ ಎ ಟ್ರೀ ವಿಶಸ್ ಡ್ಯಾಶ್ ಅಂತ ಇದೆ. ಹಾಗಿದ್ರೆ ನೋಡಿ, 5ನೆಯ ಒಂದು ನಿಮಗೆ ಸುಂದರವಾದ ಒಂದು ಪದ್ಯವಿದೆ. ನಾನೊಂದು ಮರವಾಗಿದ್ದರೆ ಹಕ್ಕಿಯ ಗೂಡೊಂದು ಬಂದು ನನಗೆ ಕೇಳುತ್ತಿರಲಿಲ್ಲ ನೀನು ಯಾವ ಜಾತಿ ಎಂದು ಅಂತ. ಬಹಳ ಚೆನ್ನಾಗಿದೆ. 5ನೆಯ ಪ್ರಶ್ನೆ, ದ ಸ್ಪೀಕರ್ ಇನ್ ದ ಪೊಯಮ್ ಇಫ್ ಐ ವಾಸ್ ಎ ಟ್ರೀ ವಿಶಸ್ ಡ್ಯಾಶ್ ಅಂತ ಇದೆ. ಅಲ್ಲಿ ಕವಿ ಚಿನ್ನಸ್ವಾಮಿ ಏನು ಬಯಸಿದರು, ಅವರ ಬಯಕೆ ಏನಾಗಿತ್ತು ಅಂತ.
ಪಾಠದ ಹೆಸರೇ ಆನ್ಸರ್ ಕಣ್ರಿ. ಆಯಿತಾ? ಹಾಗಿದ್ದರೆ ಇಫ್ ಹಿ ವರ್ ಎ ಟ್ರೀ, ಇಫ್ ಹಿ ವಾಸ್ ಎ ಕೌ, ಇಫ್ ಹಿ ವರ್ ಎ ಬರ್ಡ್, ಇಫ್ ಹಿ ವರ್ ಎ ರಿಚ್ ಮ್ಯಾನ್. ನಾನು ಇಲ್ಲಿ ಈ ಕ್ವಶನನ್ನು ನಿಮಗೆ ಬಿಡ್ತೇನೆ. ನನಗೆ ದಯವಿಟ್ಟು ನಿಮ್ಮ ಪಾರ್ಟಿಸಿಪೇಷನ್ ಬೇಕು ಕಣ್ರಿ. ಒಂದು ಕಡೆ ಬರೇ ಚಪ್ಪಾಳೆ ತಟ್ಟಿದರೆ ಒಂದೇ ಕೈಯಿಂದ ಸಾಧ್ಯವಿಲ್ಲ, ಅದು 2 ಕೈಯಿಂದನೂ ಆಗಬೇಕು. ನನಗೆ 5ನೆಯ ಪ್ರಶ್ನೆಗೆ ಉತ್ತರ ನಿಮ್ಮಿಂದನೇ ಬೇಕು. ಆಪ್ಷನ್ ಸಿ ಹಾಗೂ ಆಪ್ಷನ್ ಡಿ ಎರಡೂ ಕೂಡ ತಪ್ಪು. ನಾನು ನಿಮಗೆ ಅರ್ಥ ಕೂಡ ಮಾಡಿಸಿದ್ದೇನೆ. ಆಯಿತಾ? ಪಾಠದ ಹೆಸರೇ ನಮ್ಮ ಉತ್ತರ ಆಗಿರುತ್ತದೆ, ಪದ್ಯದ ಹೆಸರು. ಕ್ವಶನ್ ನಂಬರ್ 6. ಇನ್ ದ ಪ್ಲೇ ವಾಚ್ಮ್ಯಾನ್ ಆಫ್ ದಿ ಲೇಕ್ ಡ್ಯಾಶ್ ಮೇಡ್ ದ ವಾಚ್ಮ್ಯಾನ್ ಆಫ್ಟರ್ ಮಾರಾಸ್ ಡೆತ್ ಅಂತ. ಯಾರನ್ನು ಮಾರಾ ಸತ್ತ ಮೇಲೆ ವಾಚ್ಮ್ಯಾನ್ ಆಫ್ ದಿ ಲೇಕ್ ಅಂತ R.K. ನಾರಾಯಣ್ ಬರೆದಿರುವಂಥ ಒಂದು ಏನಿದೆ ಡ್ರಾಮಾ ಇದೆ. ಆ ಒಂದು ಡ್ರಾಮಾದಲ್ಲಿ ಮಾರಾ ಸತ್ತೋಗ್ತಾನೆ. ಸತ್ತೋದ್ಮೇಲೆ ಮಾರಾ ನಂತರ ಯಾರನ್ನು ಅಲ್ಲಿ ವಾಚ್ಮ್ಯಾನ್ ಆಗಿ ಮಾಡ್ತಾರೆ ಅಂತ. ಮಾರನ ಮಗನನ್ನು ವಾಚ್ಮ್ಯಾನ್ ಆಫ್ ದಿ ಲೇಕ್ ಅಂತ ಮಾಡ್ತಾರೆ. ಆದರೆ ಎಲ್ಲೂ ಕೂಡ ಇಲ್ಲಿ ಸನ್ ಅಂತ ಮೆನ್ಷನ್ ಮಾಡಿಲ್ಲ. ಹಾಗಿದ್ರೆ ಮಾರನ ಮಗನ ಹೆಸರೇನು? ಅದೇ ಉತ್ತರ ಆಗಿರುತ್ತೆ. ನಾನು ಇಲ್ಲಿ ಕ್ವಶನ್ ನಂಬರ್ 6ಕ್ಕೂ ಕೂಡ ನಾನು ನಿಮಗೆ 2 ಆಪ್ಷನನ್ನು ಡಿಲೀಟ್ ಮಾಡಿ ಕೊಡ್ತೇನೆ. ಆಪ್ಷನ್ ಎ, ಬಿ ಎರಡೂ ಕೂಡ ಡಿಲೀಟನ್ನು ಮಾಡಿದ್ದೇನೆ. ಈಗ ಉಳಿಸಿರುವಂಥದ್ದು ಆಪ್ಷನ್ ಸಿ ಹಾಗೂ ಆಪ್ಷನ್ ಡಿಯನ್ನು ಉಳಿಸಿದ್ದೇನೆ. ಮಕ್ಕಳೇ, ಬೇಜಾರಾಗ್ಬಿಟ್ರೆ ಕಣ್ರೋ. ಈಸಿಯಾಗಿರುವಂಥದ್ದನ್ನು ನಿಮಗೆ ಬಿಡ್ತಾಯಿದ್ದೀನಿ. ಕ್ವಶನ್ ನಂಬರ್ 7 ನೋಡಿರಿ. ಎಲ್ಲ ಕ್ವಶನ್ ಪೇಪರಲ್ಲೂ ಬರುವಂತಹ ಪ್ರಶ್ನೆ. ಪೂರ್ ಸಿನ್ನರ್ ಅಂದರೆ ಯಾರು ಅಂತ ಕೇಳಿದರೆ ನಾನೇ ನಿಮ್ಗೆ ಹೇಳ್ತಾ ಹೋಗ್ತೇನೆ ಇಲ್ಲಿಂದ ಪ್ರಶ್ನೆಗಳನ್ನು. ಪೂರ್ ಸಿನ್ನರ್ ಅಂತ ಹೇಳಿದರೆ ಫಾರ್ಮರ್ಸ್ ವೈಫ್ ಅಂತ, ಹೌದಲ್ವಾ? ಇಲ್ಲಿ ಅಪಾಸ್ಟ್ರಫಿ ಬಿಟ್ಟು ಹೋಗಿಬಿಟ್ಟಿದೆ. ನೀವು ಎಕ್ಸಾಮಲ್ಲಿ ಬರೆಯೋ ಸಮಯದಲ್ಲಿ ಅಪಾಸ್ಟ್ರಫಿ ಎಸ್ ಹಾಕೊಂಡು ಬರೀಬೇಕು ಆಪ್ಷನ್ ಡಿನಲ್ಲಿ. ಆಯಿತಾ ಮಕ್ಕಳೇ? ಫಾರ್ಮರ್ಸ್ ಜಾಗದಲ್ಲಿ. ಕ್ವಶನ್ ನಂಬರ್ 8 ನೋಡೋಣ. ಇನ್ ದಿ ಆಟೋಬಯೋಗ್ರಫಿ, ಫೆಡ್ರಿಕ್ ಡಗ್ಲಸ್ಸು ಸ್ವತಃ ಬರೆದ್ರೆ ಆಟೋಬಯೋಗ್ರಫಿ ಅಂತ ಕರಿತೀವಿ. ಆಯಿತಾ? ಸೆಡ್ ಹಿ ಹ್ಯಾಡ್ ಡ್ಯಾಶ್ ಮಾಸ್ಟರ್ಸ್. ನನಗೆ ಎಷ್ಟು ಮಾಸ್ಟರ್ಸ್ಗಳಿದ್ರು ಅಂತ ಫೆಡ್ರಿಕ್ ಡಗ್ಲಸ್ ಹೇಳ್ದ ಅಂತ ಒಂದು ಪ್ರಶ್ನೆ ಇದೆ. ಯಾವುದು? ಕ್ವಶನ್ ನಂಬರ್ 8ರಲ್ಲಿ. ಹಾಗಿದ್ರೆ ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ ಏನು? ಬಹಳ ಜನ ಇದ್ದರು, 2 ಇದ್ದರು, 3 ಇದ್ದರು, 4 ಇದ್ದರು. ವಾಟ್ ಈಸ್ ದ ರೈಟ್ ಆನ್ಸರ್? ಸೆವರಲ್, 2, 3, 4. ಯಾವುದು ಅಂತ ಗೊತ್ತಾ? ಸರಿಯಾದ ಉತ್ತರ 2 ಅಂತ ಇದೆ. ಯಾಕಂದರೆ ತನ್ನ ಸ್ವಂತ ಅವನೇ ಹೇಳ್ತಾನೆ, ಐ ಹ್ಯಾಡ್ 2 ಮಾಸ್ಟರ್ಸ್. ದ ಫಸ್ಟ್ ಮಾಸ್ಟರ್ ನೇಮ್ ವಾಸ್ ಕ್ಯಾಪ್ಟನ್ ಆ್ಯಂಥೋನಿ ಅಂತ ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 9 ಕಣ್ರಿ. ಆಯಿತಾ? ಏನಿದು ನೋಡಿ, 2 ಜೆಂಟಲ್ಮೆನ್ ಆಫ್ ವೆರೋನಾ ಅಂತ ನಿಮಗೆ ಸುಂದರವಾದ ಒಂದು ಪಾಠ ಇದೆ. ಅದರಲ್ಲಿ ನೋಡಿ, ಡಿಸ್ಪೈಟ್ ಅರ್ನಿಂಗ್ ಕ್ವೈಟ್ ಎ ಬಿಟ್, ನೆಕಲೋ ಆ್ಯಂಡ್ ಜಕೋಬೋ ಡೋಂಟ್ ಸ್ಪೆಂಡ್ ಮಚ್ ಆಫ್ ದೆಮ್ ಸೆಲ್ಫ್ ರೀಸನ್ ದೇ ಆರ್ ಸೇವಿಂಗ್ ಅಪ್ ಟು ಎಮಿಗ್ರೇಟ್ ಟು ಅಮೇರಿಕಾ. ಕ್ವಶನ್ ಅರ್ಥ ಬಿಟ್ಟರೆ ನಿಜವಾಗಿಯೂ ರೈಟ್ ಆನ್ಸರ್ ಬರೀತೀರಾ. ಮಕ್ಕಳು ಸರಿಯಾಗಿ ಊಟನೂ ಮಾಡ್ತಾ ಇರಲಿಲ್ಲ, ಒಳ್ಳೆಯ ಬಟ್ಟೆಗಳನ್ನು ಹಾಕ್ತಾ ಇರಲಿಲ್ಲ. ಯಾಕೆ ಅಂದರೆ ರೀಸನ್ ಏನು ಕೊಟ್ಟಿದ್ದಾನೆ ನೋಡೋಣ. ದೇ ಆರ್ ಸೇವಿಂಗ್ ಟು ಗೋ ಟು ಅಮೇರಿಕಾ. ಎಮಿಗ್ರೇಟ್ ಅಂದ್ರೇ ಇಲ್ಲಿಂದ ವಲಸೆ ಹೋಗುವಂಥದ್ದು ಬೇರೆ ದೇಶಕ್ಕೆ, ಬೇರೆ ಸ್ಥಳಕ್ಕೆ. ಆಯಿತಾ? ಒಂದು ಬಾರ್ಡ್ರಿಂದ ಇನ್ನೊಂದು ಬಾರ್ಡ್ರು. ಹಾಗಿದ್ರೆ ನೋಡೋಣ ಬನ್ನಿ. ಹೌದಾ, ಅವರು ಅಮೇರಿಕಕ್ಕೆ ಹೋಗೋಕ್ಕೆ ಅದಕ್ಕೆ ಅದು ತಪ್ಪು. ಪಾಪ ಅವ್ರ ಅಕ್ಕನಿಗೆ ದುಡ್ಡನ್ನು ಪೇ ಮಾಡಲಿಕ್ಕೆ ಹಾಸ್ಪಿಟ್ಲಲ್ಲಿ ಇರ್ತಾಳೆ. ಅದಕ್ಕೋಸ್ಕರ ಅವರು ಹೆಚ್ಚಿನ ಖರ್ಚನ್ನು ಮಾಡ್ತಾ ಇರಲಿಲ್ಲ. ಆಯಿತಾ? ಎಲ್ಲಿದೆ ಬನ್ನಿ. ಓನ್ಲಿ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂತ ಇದೆ ಅಲ್ವಾ? ಅದು ಸರಿಯಾದ ಉತ್ತರ ಆಗಿರುತ್ತೆ. ಯಾವುದು? ಕ್ವಶನ್ ನಂಬರ್ 9ಗೆ. ಆಯಿತಾ ಮಕ್ಕಳೇ? ಆಯಿತಾ? ಕ್ವಶನ್ ನಂಬರ್ 10 ನೋಡಿ. ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್, ದ ಸ್ಪೀಕರ್ ಥಾಟ್ ದ ಹೋಲ್ ವರ್ಲ್ಡ್ ವಾಸ್ ಹಿಸ್. ಸ್ಪೀಕರ್ ಎಂತಹ ಪದ್ಯ ಕಣ್ರಿ. ಪುನಃ ನನ್ನ ಆ ನಿಜವಾದ ಪ್ರೀತಿಯನ್ನು ಕೇಳಬೇಡ ನನ್ನ ಪ್ರಿಯತಮೆ ಅಂತ ಹೇಳಿ, ದ ವರ್ಲ್ಡ್ ವಾಸ್ ಹಿಸ್. ಇಡೀ ಪ್ರಪಂಚವೇ ನನ್ನದಾಗಿತ್ತು ನೀನು ನನ್ನ ಜೊತೆಯಲ್ಲಿ ಇದ್ದಾಗ ಅಂತ ಆನ್ಸರು. ನೋಡಿ ಎಂಥ ಡೈಲಾಗ್ ಅಲ್ವಾ? ನಿಮ್ಮಮ್ಮ ಹೇಳಲ್ವಾ, ನನಗೆ ಯಾರು ಬೇಡ ಕಣೋ, ನನಗೆ ನನ್ನ ಮಕ್ಕಳಿದ್ದರೆ ಅದೇ ಸ್ವರ್ಗ ಅಂತ. ಹಾಗೆ ಇವರು ಕೂಡ ಅದನ್ನೇ ಹೇಳ್ತಾರೆ, ಫೈಜ್ ಅಹಮದ್ ಫೈಜು, ನನ್ನ ಗೆಳತಿ ನನ್ನ ಜೊತೆಯಲ್ಲಿದ್ದಾಗ ನನ್ನ ಪ್ರಿಯತಮೆ ಅಂತ. ಅದೇ ಉತ್ತರ. ಯಾವುದು ಉತ್ತರ? ಎಲ್ಲಿದೆ ಸರ್? ನೋಡಿ, ಹಿಸ್ ಬಿಲವೆಡ್ ವಾಸ್ ವಿತ್ ಹಿಮ್. ಆಪ್ಷನ್ ಎ ಇದೆ ಅಲ್ವಾ? ಅದೇ ಅದಕ್ಕೆ ಉತ್ತರ ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನೋಡಿ, ಯಾವ ಪಾಠನೂ ಬೇಡ, ಯಾವ ಕ್ಲಾಸಿಗೂ ಕೂತ್ಕೊಂಡಿಲ್ಲ ಅಂದ್ಕೊಳ್ಳಿ, ಎಂಟಿ ಮೈಂಡ್ ಇದೆ ಅಂದ್ಕೊಳ್ಳಿ, ಇಂಗ್ಲೀಷೇ ಗೊತ್ತಿಲ್ಲ, ಆದರೂ ಕೂಡ ನಾನು ಕಲಿಸ್ಕೊಡ್ತೀನಿ, ಎಕ್ಸಾಮಲ್ಲಿ ಪಾಸ್ ಆಗ್ಬೋದು. ಕ್ವಶನ್ ನಂಬರ್ 11ರಿಂದ ಬರೀರಿ ಎಕ್ಸಾಮಲ್ಲಿ. ಯಾರಿಗೆ ಪಾಠನೇ ಗೊತ್ತಿಲ್ಲ ಅಂತ ವಿದ್ಯಾರ್ಥಿಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು, ಗ್ರಾಮರು ಸಂಪೂರ್ಣವಾಗಿ ಇಲ್ಲಿ ಬರೀ ನಾನು ಉತ್ತರ ಹೇಳ್ಬೋದು, ಸ್ವಲ್ಪ ತಿಳಿಸ್ಬೋದು, ಆದರೆ ಅಲ್ಲಿ ಬರೆದು ನಿಮಗೆ ಕಲಿಸಿದ್ದೇನೆ. ಹಾಗಾಗಿ ಅಂಥ ವೀಡಿಯೋಸ್ಗಳನ್ನು ನೋಡಿ ಮಕ್ಕಳ. ಬನ್ನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಇದೆ. ವೆರೋನಾ ಈಸ್ ಎ ಡ್ಯಾಶ್ ಲವ್ಲಿ ಸಿಟಿ ಅಂತ ಇದೆ. ವೆರೋನಾ ಈಸ್ ಆ ಲವ್ಲಿ ಸಿಟಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಅಲ್ಲಿ ಎ ಅಂತ ಬರಬೇಕಾಗತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಹೆಂಗೆ ಸರ್ ನಿಮ್ಗೆ ಗೊತ್ತಾಯಿತು ಏನೇ ಬರಬೇಕು ಅಂದರೆ? ನಮ್ಮ ಹೆಡ್ಡಿಂಗ್ ಏನಿದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಆರ್ಟಿಕಲ್ಸ್. ಆರ್ಟಿಕಲ್ಸ್ ಅಂದರೆ ಎ
ಆ್ಯನ್ ದಿ ಇವೇ ಮೂರು, ಮತ್ತು ಯಾವುದೂ ಇಲ್ಲ. ಈ ಮೂರರಲ್ಲಿ ಒಂದು ಬರಬೇಕು. ಅಲ್ಲಿ ಈಗ ನಾವು ದಿ ಅಂತ ಹಾಕಕ್ಕೆ ಬರಲ್ಲ, ಆ್ಯನು ಹಾಕೋಕ್ಕೆ ಅಲ್ಲಿ ಓವೆಲ್ ಸೌಂಡ್ ಇಲ್ಲ, ಹಾಗಾಗಿ ಎ ಅಂತ ಹಾಕ್ತೇವೆ. ಕ್ಲಿಯರ್? ಬನ್ನಿ ಈಗ ಮಕ್ಕಳೇ ಮುಂದೆ ಹೋಗವ. ಸ್ಟ್ರೀಟ್ಸ್ ಆ್ಯಂಡ್ ದ ಸ್ಪ್ಲೆಂಡಿಡ್ ಬಿಲ್ಡಿಂಗ್ಸ್ ಆಫ್ ಡ್ಯಾಶ್ ಎಕ್ವಿಸೈಟ್ ಪೇಲ್ ಹನಿ ಕಲರ್ ಅಂತ ಇದೆ, ಅದಕ್ಕೆ ದಿ THE ಅಂತ ಆ ಜಾಗದಲ್ಲಿ ಬರಬೇಕು. ಆಯಿತಾ ಮಕ್ಕಳ? ಕ್ವಶನ್ ನಂಬರ್ 12 ನೋಡೋಣ. 12 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ಮೈ ಫ್ರೆಂಡ್ ಈಸ್ ಅ ಮೆಕ್ಯಾನಿಕ್. ಎಷ್ಟು ಈಸಿಯಾಗಿದೆ ನೋಡಿ. ಪ್ರಿಪೋಸಿಷನ್ಸ್ ಅವರೇ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ. ಎಟ್ಟು, ಇನ್ನು, ಆನು, ಫಾರು. ಎಟ್ಟು, ಇನ್ನು, ಆನು, ಫಾರ್. ಈ 4ರಲ್ಲಿಯೇ 3 ಡ್ಯಾಶು ತುಂಬಬೇಕಾಗತ್ತೆ. ಯಾವ ಡ್ಯಾಶಿಗೂ ಯಾವ ಆನ್ಸರು ರಿಪೀಟ್ ಆಗಲ್ಲ. ಸ್ಟಾರ್ಟ್ ಮಾಡೋಣವಾ? ಮೈ ಫ್ರೆಂಡ್ ಈಸ್ ಎ ಮೆಕ್ಯಾನಿಕ್. ನನ್ನ ಫ್ರೆಂಡ್ ಒಬ್ಬ ಮೆಕ್ಯಾನಿಕ್ಕು. ಹಿ ವರ್ಕ್ಸ್ ಇನ್ ಎ ಫ್ಯಾಕ್ಟ್ರಿ. ಕರೆಕ್ಟ್ ಆಗುತ್ತಾ? ಇನ್ ಅ ಫ್ಯಾಕ್ಟ್ರಿ. ಆಯಿತಾ? ಸಮಯ ಬಂದಾಗ ನೀವು ಎಟ್ಟನ್ನು ಬಳಸ್ಬೋದು. ಆ್ಯಂಡ್ ಸ್ಟೇಸ್ ಅವೇ ಫ್ರಮ್ ಹೋಮ್ ಡ್ಯಾಶ್ ಎ ಹೋಲ್ ವೀಕ್. ಫಾರ್ ಎ ಹೋಲ್ ವೀಕ್. ಒಂದು ವಾರಕ್ಕೋಸ್ಕರ ಅವನು ವಾರಕ್ಕೆ ತನ್ನ ಮನೆಯಿಂದ ದೂರವಿರುತ್ತಾನೆ. ಫಸ್ಟ್ ಆನ್ಸರ್ ಇನ್, ಸೆಕೆಂಡ್ ಆನ್ಸರ್ ಫಾರ್. ಹಿ ಕಮ್ಸ್ ಹೋಮ್ ಆನ್ ಸಂಡೇಸ್. ಇದೇ ಸರಿಯಾದ ಉತ್ತರ. ಆನ್ ಭಾನುವಾರದ ದಿನದಂದು. ನೋಡಿ, ದಿನದಂದು. ಆಯಿತಾ? ಹಾಗಾಗಿ ಆನ್ ಅಂತ ಬರುತ್ತೆ. ಮಕ್ಕಳ ಎಷ್ಟು ಬಂತು? ಪಾಠ ಓದಿಲ್ಲ, ಯಾವ ಪಾಠ ಗೊತ್ತಿಲ್ಲ, 5 ಮಾರ್ಕ್ಸ್ ಬಂತಲ್ವಾ? ಬನ್ನಿ ಹೀಗೆ ಟೋಟಲ್ ಮಾಡ್ಕೊತ ಹೋಗೋಣ. ನೋಡಿ ಕ್ವಶನ್ ನಂಬರ್ 13. ಸರ್ ನಾನು ಪಾಠನೇ ಗೊತ್ತಿಲ್ಲ, ಒಂದು ಕ್ಯಾರೆಕ್ಟ್ರ್ ಗೊತ್ತಿಲ್ಲ, ಇಂಗ್ಲೀಷೇ ಬರೆಯೋಕ್ಕೆ ಬರಲ್ಲ. ಬೇಡಪ್ಪ, ಕಾಪಿ ಮಾಡಿರಲಿ ಕ್ವಶನ್ ಪೇಪರಲ್ಲಿ. ಎ ಕಾಲಮ್ ಕಾಪಿ ಮಾಡ್ಕೊಳ್ಳಿ. ಈಗ ಬಿ ಕಾಲಮಲ್ಲಿರೋದು ಕರೆಕ್ಟಾಗಿ ಆನ್ಸರ್ ಯಾವುದು ಅದನ್ನು ಅದಕ್ಕೆ ಬರ್ಕೊತ ಹೋಗಿ. ಕುಡ್ ಯು ಪ್ಲೀಸ್ ಗೆಟ್ ಮೀ ಎ ಗ್ಲಾಸ್ ಆಫ್ ವಾಟರ್. ಈಗ ನೀವು ನನಗೆ ಕೇಳ್ತೀರಾ, ಸರ್ ಸ್ವಲ್ಪ ನಮಗೆ ಪಾಠ ಮಾಡಿ ಕೊಡ್ತೀರಾ, ನಮ್ಗೆ ಗೊತ್ತಿಲ್ಲ ಅಂತ. ಅದು ರಿಕ್ವೆಸ್ಟ್ ಅಂತ ಹೇಳ್ತೀವಿ. ಹಾಗಿದ್ರೆ ಇದು ಕೂಡ ರಿಕ್ವೆಸ್ಟು. ಅದಕ್ಕೆ ಬಿ ಆನ್ಸರು. ಅದ್ರ ಮುಂದೆ ಬಿ ಅಂತ ಬರೆದು ಆನ್ಸರ್ ಬರಿಬೇಕಾಯ್ತಾ ಮಕ್ಕಳ? ಐ ಆಮ್ ಗ್ರೇಟ್ಫುಲ್ ಟು ಯು. ನಾನು ನಿಮಗೆ ಪಾಠ ಮಾಡಿದ ತಕ್ಷಣ ನೀವು ನನಗೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಸರ್ ಅಂತ ನೀವು ನನಗೆ ಹೇಳ್ತೀರಾ. ಅದನ್ನು ನಾವು ಕೃತಜ್ಞತೆ ಅಂತ ಕರಿತೀವಿ. ಅರ್ಥ ಆಗುತ್ತಾ? ಕೃತಜ್ಞತೆ ಅಂತ. ಹಾಗಿದ್ರೆ ಆ ಆಪ್ಷನ್ 3 ಇದೆ ಅಲ್ವಾ? ಅಲ್ಲ, ಇ ಅಂತ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಅದು ಅದಕ್ಕೆ ಆನ್ಸರ್ ಆಗಿರುತ್ತೆ. ಆಯಿತಾ ಮಕ್ಕಳ? ಬನ್ನಿ. ಯು ಆರ್ ಚಾರ್ಮಿಂಗ್ ಆ್ಯಂಡ್ ಡಿಲೈಟ್ಫುಲ್ ಅಂತ ಇದೆ. ಅಂದರೆ ನೀವು ಭಾಳ ಚೆನ್ನಾಗಿ ಕಾಣ್ತಾ ಇದ್ದೀರಾ ಸರ್. ನಾನು ಈಗ ವೀಡಿಯೋ ಮಾಡಿರ್ತೀನಿ ಯಾವುದೋ ಒಂದು ಹೊಸದಾಗಿ ಕಟಿಂಗ್ ಮಾಡಿಸ್ಕೊಂಡು ಅಥವಾ ಹೊಸ ಶರ್ಟಲ್ಲಿ, ಸರ್ ಗಿಚ್ಚಿ ಕಾಣ್ತಾ ಇದ್ದೀರಾ. ಅದನ್ನು ನಾವು ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಯಾವುದು? ಕ್ವಶನ್ ನಂಬರ್ 3 ಇದೆ ಅಲ್ವಾ? ಅದಕ್ಕೆ ಎ ಕಾಲಮಿಗೆ ಅದಕ್ಕೆ ಆನ್ಸರ್ ಏನು? ಆಪ್ಷನ್ ಡಿ ಇದೆ ಅಲ್ವಾ? ಕಾಂಪ್ಲಿಮೆಂಟ್, ಹೊಗಳುವುದು ಅಂತ. ಆಯಿತಾ ಮಕ್ಕಳ? ಐ ಆಮ್ ಆಫ್ಲಿ ಸಾರಿ ಸರ್. ಸಾರಿ ಸರ್, ನಾನು ಇವತ್ತು ನಿಮ್ಮ ವೀಡಿಯೋ ನೋಡಲಿಲ್ಲ ಸರ್. ಸಾರಿ ಸರ್, ತಪ್ಪು ಬರೆದು ಬಂದುಬಿಟ್ಟೆ ಸರ್. ಸಾರಿ ಅಂದರೆ ಕ್ಷಮೆಯನ್ನು ಯಾಚಿಸು, ಅಪಾಲಜಿ ಅಂತ ಕರಿತೀವಿ. ಮಕ್ಕಳ ನೋಡಿ, ಏನು ಓದಲಿಲ್ಲ, ಅಲ್ಲಿ 5 ಮಾರ್ಕ್ಸ್ ಬಂತು, ಮ್ಯಾಜ್ ಆಫ್ ಅಲ್ಲಿಂಗಲ್ಲಿ 5 ಮಾರ್ಕ್ಸ್ ಬಂತು. ಎಷ್ಟಾಯಿತು? 10 ಮಾರ್ಕ್ಸ್ ಆಯಿತು ಕಣ್ರಿ. ಈಸಿಯಾಗಿ ಪಾಸ್ ಆಗ್ಬೋದು. ಪಾಸ್ ಆಗ್ಲಿಕ್ಕೆ ತೊಂದರೆ ಇಲ್ಲ. ನನ್ನ ಟಾರ್ಗೆಟು ನಿಮಗೆ 80 ಔಟ್ ಆಫ್ 80 ತಂದು ಕೊಡಬೇಕು ಅಂತ. ಪ್ಲೀಸ್ ಗೋ ಹೆಡ್ ಅಂತ ಇದೆ. ಇದಕ್ಕೆ ನಾವು ಏನಂತ ಕರಿತೀವಿ ಈಗ ಹೇಳಿ ನೋಡೋಣ. ಕಮೆಂಟ್ ಮಾಡ್ತೀರಾ? ಏನು ಮಾಡ್ತೀರಾ? ಮೊದಲನೇ ಉತ್ತರ ರಿಪೀಟ್ ಮಾಡಲ. ಫಸ್ಟ್ ಒನ್ ಆನ್ಸರು ನೋಡಿ. ಫಸ್ಟ್ ಒನ್ ಆನ್ಸರು ರಿಕ್ವೆಸ್ಟಿಂಗ್, ಸೆಕೆಂಡ್ ಆನ್ಸರು ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಥರ್ಡ್ ಆನ್ಸರ್ ಕಾಂಪ್ಲಿಮೆಂಟಿಂಗ್, ನೆಕ್ಸ್ಟು ಅಪಾಲೋಜೈಸಿಂಗ್. ಸಾರಿ ಅಂದರೆ ಕ್ಷಮೆನ ಯಾಚಿಸು. ಸಿ ಅಂತ ಆನ್ಸರ್ ಅಪಾಲೋ. ಆಯಿತಾ? ಅಪಾಲೋಜೈಸಿಂಗ್ ಅಂತ ಹೇಳಿದರೆ ಒಂದು, ಅಪಾಲಜಿ ಅಂದರೂ ಒಂದೇ. ಆಯಿತಾ? ಪ್ಲೀಸ್ ಗೋ ಹೆಡ್ ಅಂದರೆ ಗಿವ್ ಪರ್ಮಿಷನ್ ಅಂತ. ಸರ್ ನಾನು ಅದೇನೋ ಒಂದು ಕಿತ್ತಾಕ್ಬಿಡ್ತೀನಿ, ಮರ ಕಡಿತೀನಿ ಸರ್, ನಾನು ಇವತ್ತು ಫಂಕ್ಷನ್ ನಾನೇ ಎಲ್ಲ ನೋಡ್ಕೊತೀನಿ, ಗೋ ಹೆಡ್, ಹೋಗಿ ಆಯಿತು ಅಂತ. ನೋಡಿ ಈಗ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಭಾಳ ಈಸಿ ಕಂಡ್ರು, ಏನೂ ಇಲ್ಲ. ನೇಮ್ ದ 2 ಥಿಂಗ್ಸ್ ದ ಬಾಯ್ ಎಂಜಾಯ್ಸ್ ಇನ್ ಎ ಸಮ್ಮರ್ ಮಾರ್ನಿಂಗ್. ಇದು ಫಸ್ಟ್ ಸ್ಟ್ಯಾನ್ಜಾ. ಅಲೌ ಟು ರೈಸ್ ಇನ್ ದ ಸಮ್ಮರ್ ವೆನ್ ದ ಬರ್ಡ್ ಸಿಂಗ್ಸ್ ಆನ್ ಎವ್ರಿ ಟ್ರೀ, ದ ಡಿಸ್ಟೆನ್ಸ್ ಹನ್ಸ್ ಮ್ಯಾನ್ ವಿನ್ಸ್ ಇಸ್ ಅಂಡ್ ದ ಸ್ಕೈ ಲಾರ್ಕ್ ಸಿಂಗ್ಸ್ ವಿತ್ ಮೀ. ಇದು ದಿ ಸ್ಕೂಲ್ ಬಾಯ್ ಅಂತ ಒಂದು ಪೋಯಮ್ ಇದೆ. ಫಸ್ಟ್ ಸ್ಟ್ಯಾನ್ಜಾ ಕಲೀರೋ ಎಲ್ಲರೂ. ಅದೇ ಇಲ್ಲಿ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಏನೂ ಇಲ್ಲ ಕಂಡ್ರು, ಈಸಿಯಾಗಿ ಬರ್ಡ್ಸ್ ಅಂತ ಬರೀರಿ, 1 ಮಾರ್ಕ್ಸ್ ಕೊಡ್ತಾರೆ. ಹಂಟ್ಸ್ ಮ್ಯಾನ್ ಅಂತ ಬರೀರಿ, ಇನ್ನೊಂದು ಮಾರ್ಕ್ಸ್ ಕೊಡ್ತಾರೆ. ಸ್ಕೈಲಾರ್ಕ್ ಅಂತ ಬರೀರಿ. ಆಯಿತಾ? ಯಾವುದಾದ್ರೂ 3ರಲ್ಲಿ 2 ಬರೀರಿ. 2 ಅಂತ ಕೇಳಿದ್ದಾರೆ. ನೆಕ್ಸ್ಟು, ವಾಟ್ ವಾಸ್ ಕೃಷ್ಣ ಸಫರಿಂಗ್ ಫ್ರಮ್ ಆ್ಯಂಡ್ ಹೂ ಕ್ಯೂರ್ಡ್ ಹಿಸ್ ಏಲ್ಮೆಂಟ್ ಅಂದರೆ ಡಿಸೀಸ್ ಅಂತ. ನೋಡಿ, ಕೃಷ್ಣ ವಾಸ್ ಸಫರಿಂಗ್ ಫ್ರಮ್ ಡ್ಯಾಶ್ ಅಂತ ಇದೆ. 2 ರೋಗಗಳು ಅವನಿಗೆ, 2 ಬರೀಬೇಕು ಎಕ್ಸಾಮಲ್ಲಿ. ಪೈಲ್ಸ್ ಆ್ಯಂಡ್ ಬಾಯ್ಲ್ಸ್, BOILS ಅಂತ ಬರೀಬೇಕು. ಹಾಗಿದ್ರೆ ಇನ್ನೊಂದು ಕ್ವಶನ್ ಏನು? ಹೂ ಕ್ಯೂರ್ಡ್, ಅವನ ರೋಗಗಳನ್ನು ಗುಣ ಮಾಡಿದವರು ಯಾರು? ಮಲಯಾಳಿ ಸಾಧು ಅಂತ ಬರಿಬೇಕು. ನೆನ್ಪಿಟ್ಕೊಳ್ಳಿ, ಮಲಯಾಳಿ ಸಾಧು ದಿ ಗಾಡ್ ಮ್ಯಾನ್ ಅಂತ ಬರಿಬೇಕು.
ಅವನು ಜನ ಹಾಕಿ ಕರಿತಾ ಇರ್ತಾರೆ, ದೇವರಂಥ ಮನುಷ್ಯ ಅಂತ. ಕ್ವಶನ್ ನಂಬರ್ 16, ವೈ ವರ್ ದ ವರ್ಕ್ ಮ್ಯಾನ್ ಇನ್ ದ ಸ್ಟೋರಿ ವಾಚ್ಮ್ಯಾನ್ ಆಫ್ ದಿ ಲೇಕ್ ಇನ್ ಎ ಹರಿ ಟು ಕಂಪ್ಲೀಟ್ ದ ರೋಡ್ ವರ್ಕ್ ಆ್ಯಂಡ್ ಹೂ ವರ್ ದೇ ಡಿಸ್ಟರ್ಬ್ಡ್ ಬೈ ಅಂತ ಇದೆ. ವೈ ವರ್ ದ ವರ್ಕ್ ಮ್ಯಾನ್ ಇನ್ ದ ಸ್ಟೋರಿ ವಾಚ್ಮ್ಯಾನ್ ಆಫ್ ದಿ ಲೇಕಲ್ಲಿ ಯಾಕೆ ಕೆಲಸಗಾರರು ಭಾಳ ವೇಗದ ಗತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಗೊತ್ತಾ? ಬಿಕಾಸ್ ದ ಕಿಂಗ್ ಏನು ಹೇಳಿರ್ತಾನೆ, ವಿಲೇಜ್ ಹೆಡ್ ಮ್ಯಾನ್ ಸೈಡ್ ದ ಕಿಂಗ್ ಈಸ್ ಪಾಸಿಂಗ್ ಬೈ ದಿಸ್ ರೋಡ್. ರಾಜ ಈ ಒಂದು ಮಾರ್ಗದಲ್ಲಿ ಹಾದು ಹೋಗ್ತಾನೆ, ಹಾಗಾಗಿ ಎಲ್ಲ ರಸ್ತೆಗಳನ್ನು ಬೇಗ ಬೇಗ ಸರಿ ಮಾಡಿ ಅಂತ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಹೂ ವರ್ ಡಿಸ್ಟರ್ಬ್ಡ್ ಬೈ ದೇ ಡಿಸ್ಟರ್ಬ್ಡ್. ಹಾಗಿದ್ರೆ ಕೆಲಸಗಾರರು ಯಾರಿಂದ ಅಲ್ಲಿ ಡಿಸ್ಟರ್ಬ್ ಆಗ್ತಾರೆ ಅಂದರೆ ಮಾರ ಅಂತ ಆನ್ಸರ್. ಅಷ್ಟೇ ಸರ್, ಬಡಿದ್ರೆ 1 ಮಾರ್ಕ್ಸು ಮಾರ. ಕ್ವಶನ್ ನಂಬರ್ 17 ಕಣ್ರಿ. ಹೂ ಇನ್ ದ ಪೋಯಮ್ ಫಾರ್ಮರ್ಸ್ ವೈಫ್ ಈಸ್ ಸೆಡ್ ಟು ಬಿ ವರ್ಚುಯಸ್. ವರ್ಚುಯಸ್ ಅಂದರೆ ಯಾರು ಗೊತ್ತಾ? ಎಲ್ಲ ಕ್ವಶನ್ ಪೇಪರಲ್ಲೂ ಫಿಕ್ಸ್ ಕಂಡ್ರಲ್ಲೇ ಇದು. ವರ್ಚುಯಸ್ ಅಂದರೆ ಯಾರು ಗೊತ್ತಾ ಮಕ್ಕಳ? ವರ್ಚುಯಸ್ ಅಂತ ಹೇಳಿದರೆ ಫಾರ್ಮರ್ ಅಂತ, ಒಳ್ಳೆಯವ ಅಂತ, ಫಾರ್ಮರ್. ಆಯಿತಾ, ನೆನ್ಪಿಟ್ಕೊಳ್ಳಿ. ಹೌ ಡಿಡ್ ಹಿ ಎಂಡ್ ಹಿಸ್ ಲೈಫ್ ಅಂತ ಇದೆ. ಯಾವ ರೀತಿಯಾಗಿ ಅಂದರೆ ಹಿ ಕನ್ಸ್ಯೂಮ್ಡ್ ಪಾಯ್ಸನ್ ಅಥವಾ ಬೈ ಕನ್ಸ್ಯೂಮಿಂಗ್ ಪಾಯ್ಸನ್ ಅಂತ ಹಿ ಎಂಡ್ ಹಿಸ್ ಲೈಫ್ ಅಂತ, ವಿಷವನ್ನು ಸೇವಿಸುವುದರ ಮುಖಾಂತರ. ಈಗ ನಾವು 3 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಆ್ಯಸ್ ಪರ್ ಯುವರ್ ಬ್ಲೂ ಪ್ರಿಂಟ್, ಆ್ಯಸ್ ಪರ್ ದಿಸ್ ಅಕಾಡೆಮಿಕ್ ಇಯರ್ 2025-26 ಸೇಮ್ ಕ್ವಶನ್ ಪೇಪರ್ ಪ್ಯಾಟರ್ನು, ಸೇಮ್ ಕ್ವಶನ್ಸೇ ಅಂದ್ಕೊಂಡು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಹಾಗೆ ಸೇಮ್ ಅಂದ್ಕೊಂಡು ಬರೆದು ಕಲಿಬೇಕು. ಹೌ ಡಿಡ್ ಮಾರಾ ಲೂಸ್ ಆಲ್ ಹಿಸ್ ಟೀತ್ ಆನ್ ದಿ ರೈಟ್ ಸೈಡ್ ಆಫ್ ದಿ ಮೌತ್? 100% ಇಂಪಾರ್ಟೆಂಟ್ ಕ್ವಶನ್ನು. ಆ ಆನ್ಸರು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನೀಡಿರ್ತೇನೆ. ಹೌ ಈಸ್ ಎಜುಕೇಷನ್ ಇಂಪಾರ್ಟೆಡ್ ಅಟ್ ಬಾಬರ್ ಅಲಿ ಸ್ಕೂಲ್ ಅಂತ ಇದೆ. ಆಯಿತಾ, ಕ್ವಶನ್ ನಂಬರ್ 19 ಭಾಳ ಈಸಿಯಾದ ಆನ್ಸರು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಕ್ವಶನ್ ನಂಬರ್ 20, ಎಕ್ಸ್ಪ್ಲೇನ್ ದಿ ರೆಫರೆನ್ಸ್ ಇಫ್ ಐ ವಾಸ್ ಎ ಟ್ರೀ ಅನ್ಟಚಬಿಲಿಟಿ ಈಸ್ ಅಗೇನೆಸ್ಟ್ ನೇಚರ್ ಅಂತ. ಹೌದಲ್ವಾ? ಇದು ಸ್ವಲ್ಪ ನಿಮಗೆ ಹಾರ್ಟ್ ಅನ್ನಿಸ್ಬೋದು, ಆದರೆ ಈಸಿಯಾಗಿ ಇರುವಂಥದ್ದು. ಕ್ವಶನ್ ನಂಬರ್ 20ಕ್ಕೂ ಕೂಡ ಆನ್ಸರನ್ನು ನೀಡಿರ್ತೇನೆ. ರೈಟ್ ಎ ನೋಟ್ ಆನ್ ದಿ ಪ್ಲೈಟ್ ಆಫ್ ದಿ ಓಲ್ಡ್ ವುಮೆನ್ ಸಮ್ಮರಿಯನ್ನು ಬರೆದ್ರೆ ಮುಗೀತು 21. ಹೌ ಡಿಡ್ ದ 2 ಬಾಯ್ಸ್ ಪ್ರೂವ್ ದಟ್ ದ ಯೂಸ್ಫುಲ್ ಟು ದ ನರೇಟರ್ ಅಂತ ಇದೆ. ಇದು ಸ್ವಲ್ಪ ಹಾರ್ಟ್ ಕ್ವಶನ್ ಆಗುತ್ತೆ ಮಕ್ಕಳೇ, ಏನು ತಲೆ ಕೆಡಿಸ್ಕೋಬೇಡಿ. ಕ್ವಶನ್ ನಂಬರ್ 23 ಸಮ್ಮರಿ ಬರೆದ್ರೆ ಮುಗೀತು. ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್. ಈಗ ನಿಮಗೂ ಇಲ್ಲಿ 4 ಬರೀಬೇಕಾಗಿತ್ತು, 6 ಪ್ರಶ್ನೆಗಳಿದ್ದಾವೆ, ಟೆನ್ಷನ್ ತಗೋಬೇಡಿ, ನಾನಿದ್ದೀನಿ. ಕ್ವಶನ್ ನಂಬರ್ 4 ನೋಡೋಣ. ಮೇನ್ ಕ್ವಶನ್ ನಂಬರ್, ಇಲ್ಲಿ 4 ಅಂಕದ ಪ್ರಶ್ನೆಗಳು, 4 ಮಾರ್ಕ್ಸ್ ಕ್ವಶನ್. ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್. ಡಿಸ್ಕ್ರೈಬ್ ದ ಸರ್ಕಮ್ಸ್ಟೆನ್ಸಸ್ ದಟ್ ಲೆಡ್ ಟು ದಿ ಅಪಾಯಿಂಟ್ಮೆಂಟ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ಅಂತ ಇದೆ. ನಿಮ್ಮ ಮೊದಲನೆಯ ಪಾಠ ನಿಜವಾದ ಕಥೆಯನ್ನು ಇಲ್ಲಿ ಬರೀಬೇಕಾಗಿರುತ್ತೆ. ಎಲಿಫೆಂಟ್ ಬಂದು ರಿಕ್ವೆಸ್ಟ್ ಮಾಡಿದ್ದು, ಹಟ್ಟಿಂದ ಮನುಷ್ಯನನ್ನು ಹೊರಗಡೆ ಹಾಕಿದ್ದು, ನಂತರ ಜಗಳ ಆಗಿದ್ದು, ಇದನ್ನೆಲ್ಲ ಬರೀಬೇಕಾಗತ್ತೆ. ಆಯಿತಾ, ಭಾಳ ಈಸಿ. ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ, ಟೆನ್ಷನ್ ತಗೋಬೇಡಿ. ದ ವರ್ಲ್ಡ್ ಹ್ಯಾಸ್ ಮೋರ್ ಈವಿಲ್ ದ್ಯಾನ್ ಗುಡ್, ಎಲಾಬೊರೇಟ್ ದ ಸ್ಟೇಟ್ಮೆಂಟ್ ಅಂತ ಇದೆ. ಲೈಟ್ ಆಫ್ ದಿ ಸ್ಟೋರಿ. ಓರ್ವ ಮನುಷ್ಯಂ ಪಾಠದಲ್ಲಿ ಇಲ್ಲಿ ಕತೆ ಬರ್ಕೊಂತ ಹೋಗೋದು. ಒಂದಿನ ವೈಕೋ ಮೊಹಮ್ಮದ್ ಬಶೀರು 4 ಗಂಟೆಗೆ ಎದ್ರು, ಸಂಜೆ ಅಲ್ಲಿಂದ ಬರ್ಕೊಂತ ಹೋಗೋದು, ಅದೇ ಆನ್ಸರ್ ಇದಕ್ಕೆ. ಹೌ ಡಸ್ ಮನಿ ಟಿಗರ್ ಅಂತ ಇದೆ. ಮನಿ ಮ್ಯಾಡ್ನೆಸ್ಸಿನ ಸಮ್ಮರಿ ಬರ್ತಾರೆ ಮುಗೀತು. ಬಾಬರ್ ಅಲಿ ಟೇಕ್ ಇನಿಷಿಯೇಟಿವ್ ಟು ಸ್ಟಾರ್ಟ್ ಈಸ್ ಓನ್ ಸ್ಕೂಲ್ ಅಂತ ಇದೆ. ವಾಟ್ ಮೇಡ್ ಅಂತ, ಭಾಳ ಈಸಿಯಾಗಿರೋಂಥ ಕ್ವಶನ್ ಪೇಪರು, ಈಸಿಯಾಗಿ ತಾವುಗಳು ಬರದೇ ಬರೀತೀರ. ಹೌ ಡಸ್ ಮಾರಾ ಎ ಮಾರ್ಟಲ್ ಬೀಯಿಂಗ್ ಬಿಕಮ್ ಇಮ್ಮಾರ್ಟಲ್ ಅಂತ ಇದೆ. ಇದು ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಿಟ್ಟಾಕ್ಬಿಡಿ. ಸ್ಕೆಚ್ ದಿ ಕ್ಯಾರೆಕ್ಟರ್ ಆಫ್ ಮಿಸ್ಟರ್ ಪ್ಲಂಬರ್ ಅಂತ ಇದೆ. 4 ಮಾರ್ಕ್ಸಿಗೆ ಕೊಡುವಂಥದ್ದು ಅಲ್ಲ ಇದು ಆ್ಯಕ್ಚುಲಿ. ಆಯಿತಾ, ಆದರೂ ಕೂಡ ಕೊಟ್ಟಿದ್ದಾರೆ. 3 ಮಾರ್ಕ್ಸಿಗೆ ಕೊಡ್ಬೋದು, ಜಾಸ್ತಿ ಅಂದರೆ 2 ಮಾರ್ಕ್ಸಿಗೆ. ಎನಿಹೋ ಇದಕ್ಕೂ ಕೂಡ ಕೀ ಆನ್ಸರನ್ನು ಹಾಕ್ಕೊಡ್ತೇನೆ. ಬನ್ನಿ ವಿದ್ಯಾರ್ಥಿಗಳು, ಒಂದು ಪ್ಯಾಸೇಜ್ ಇರುತ್ತೆ 9 ಮಾರ್ಕ್ಸಿಗೆ, ಪಟಪಟ ಅಂತ ಎಕ್ಸಾಮಲ್ಲಿ ನೀವು ಬರದೇ ಬರೀತೀರ, ಅಷ್ಟು ನನಗೆ ಕಾನ್ಫಿಡೆನ್ಸ್ ಇದೆ. ನಾವು ಈಗ ಗ್ರಾಮರ್ ಪಾರ್ಟಿಗೆ ಹೋಗ್ತಾಯಿದ್ದೀವಿ. ಈ ಗ್ರಾಮರನ್ನು ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು. ಎಷ್ಟು ಜನ ಕ್ವಿಟ್ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ, ಯಾಕಂದರೆ ಅವರಿಗೆ ಶಾರ್ಟ್ ವೀಡಿಯೋ ಬೇಕು, 2 ನಿಮಿಷ 3 ನಿಮಿಷ. ಅಲ್ಲರಿ ತಮ್ಮ, 2 ನಿಮಿಷ 3 ನಿಮಿಷಕ್ಕೆ ಮದುವೆ ಮಾಡ್ಕೊಂಡ್ರೆ ಏನೆಲ್ಲ ಸಿಗುತ್ತೆ? ಹುಡುಗಿ ಮುಖ ನೀವು ನೋಡ್ತೀರ, ನಿಮ್ಮ ಮುಖ ಹುಡುಗಿ ನೋಡ್ತೀರ. ಜಾಸ್ತಿ ಅಂದರೆ ತಪ್ಕೋಬೋದು, ಜಾಸ್ತಿ ಅಂದರೆ ಮುತ್ತು ಕೊಡ್ಬೋದು. ಇಲ್ಲಿ ಪೂರ್ತಿ ಜೀವನ ಪೂರ್ತಿ ಇಟ್ಕೊಂಡ್ರೆ ಅವಳು ನಿಮ್ಮ ಸಂಗಾತಿಯಾಗಿ ಬಾಳ್ತಾಳೆ ಮದುವೆ ಆದವಳು, ಹೌದಲ್ವಾ? ವಿ ಆರ್ ನಾಟ್ ಎ ಫಾರಿನರ್ಸ್. ವೆಸ್ಟರ್ನ್ ಕಲ್ಚರ್ ಎಲ್ಲ ನಮ್ಮದು ಕಾಂಟ್ರಾಕ್ಟ್ ಮ್ಯಾರೇಜು. ಹಾಗೆ ಈ ಕ್ವಶನ್ ಪೇಪರು ಕಾಂಟ್ರಾಕ್ಟ್ ಅಲ್ಲ ಕಣ್ರೆ. ಈ ಕ್ವಶನ್ ಪೇಪರನ್ನು ತಾವು ಪ್ರೀತಿಯಿಂದ ಪೂರ್ತಿ ವಿಡಿಯೋವನ್ನು ನೋಡಿದರೆ 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಔಟ್ ಆಫ್ ಔಟ್ ಬಂದೇ ಬರುತ್ತೆ. ಪಾರ್ಟ್ ಡಿ, ಇಲ್ಲಿಂದ ಯಾರು ನೋಡಿದರೂ ಅವರೇ ಕೆಟ್ಟನಾಗೋದು. ಗೆಟಿಂಗ್ ಟು ನೋ ಅಬೌಟ್ ಎ ಪರ್ಸನ್ ಲೈಕ್ ಬಾಬರ್ ಅಲಿ ಡ್ಯಾಶ್ ಅಸ್ ರಿಯಲೈಸ್ ಅಂತ ಇದೆ. ಕ್ವಶನ್ ನಂಬರ್ 31. ಆಯಿತಾ, ಕ್ವಶನ್ ನಂಬರ್ 31 ಪದೇ ಪದೇ ಹೇಳ್ತಾ ಇದ್ದೀನಿ, ನೀಟಾಗಿ ಕೇಳ್ಕೊಳ್ಳಿ. ಕ್ವಶನ್ ನಂಬರ್ 31ರಲ್ಲಿ ಲೈಕ್ ಬಾಬರ್ ಅಲಿ ಮೇಕ್ಸ್ ಅಂತ ಬರಬೇಕು, MAKES. ಯಾಕೆ ಅಂದರೆ ಬಾಬರ್ ಅಲಿ ಒಬ್ಬ ಅಂದರೆ ಸಿಂಗುಲರ್ ಸಬ್ಜೆಕ್ಟ್ ಇದ್ದರೆ ಸಿಂಗುಲರ್ ವರ್ಬು ಬರಬೇಕು. ಮೇಕ್ಸ್ ಅನ್ನುವಂಥದ್ದೇ ರೈಟ್ ಆನ್ಸರ್. ಆಸ್ ರಿಯಲೈಸ್ ಹೌ ಇನ್ಸಿಗ್ನಿಫಿಕೆಂಟ್ ವಿ ಡ್ಯಾಶ್ ಅಂತ ಅಲ್ಲಿ ಬಿಟ್ಟು ಹೋಗಿದೆಯಪ್ಪ. ಆಯಿತಾ, ಡ್ಯಾಶಿಗೆ ಆರ್ ಅಂತ ಬರಬೇಕು. ವಿ ಅಂದರೆ ಬಹುವಚನ ಅಲ್ವಾ, ಪ್ಲೂರಲ್ ಫಾರ್ಮ್, ಹಾಗಾಗಿ ಆರ್ ಅಂತ ಬರಬೇಕು. ಎಟ್ ಹೌ ಲಕ್ಕಿ ಬಾಬರ್
ಹ್ಯಾಸ್ ಅಂತಲೇ ಬರಬೇಕು, HAS. ಯಾಕೆಂದರೆ ಬಾಬರ್ ಸಿಂಗಲ್ಲು, ಹಾಗಾಗಿ ಹ್ಯಾಸ್ ಕೂಡ ಸಿಂಗುಲರು ವರ್ಬು, ಹ್ಯಾಸ್ ಅಂತ ಆಯಿತಾ. ಆ ಡ್ಯಾಶಿಗೆ ಹೆಲ್ಪ್ಡ್ ಔಟ್ ಹಂಡ್ರೆಡ್ಸ್ ಆಫ್ ಚಿಲ್ಡ್ರನ್ ಟು ಗೆಟ್ ಎನ್ಲೈಟ್ಮೆಂಟ್, ಲೆಟಸ್ ಡ್ಯಾಶ್ ಅಂತ ಇದೆ, ಲೆಟಸ್ ಸಲ್ಯೂಟ್ ಬಾಬರ್ ಅಲಿ ಅಂತ ಆಯಿತಾ. ಅಥವಾ ನಿಮಗದು ಡಿಫಿಕಲ್ಟ್ ಆಗುತ್ತೆ ಅಂದರೆ ತಾವುಗಳು ಈ ಕ್ವಶನನ್ನು ಬರಿಬೋದು. ಫೆಡ್ರಿಕ್ ಡ್ಯಾಶ್ ಬಿ ಬಾರ್ನ್ ಇನ್ ಮೇರಿಲ್ಯಾಂಡ್, ಹಿ ಡ್ಯಾಶ್ ಹ್ಯಾವ್ ನೋ ಆ್ಯಕ್ಯುರೇಟ್ ನಾಲೆಡ್ಜ್ ಆಫ್ ಹಿಸ್ ಏಜ್, ಹಿಸ್ ಮದರ್ ಡ್ಯಾಶ್ ಲೀವ್ ಹಿಮ್ ವಿತೌಟ್ ದಿ ಸ್ಲೈಟೆಸ್ಟ್ ಇಂಟಿಮೇಟ್ ಆಫ್ ಹೂ ಈಸ್ ಹಿಸ್ ಫಾದರ್ ಡ್ಯಾಶ್ ಅಂತ ಇದೆ. ಭಾಳ ಈಸಿ, ಕಲಿಸ್ಕೊಡ್ತೀನಿ ನೋಡಿ. ಈಗ ಫೆಡ್ರಿಕ್ ಡಗ್ಲಸ್ ವಾಸ್ ಅಂತ ಬರಬೇಕು, ವಾಸ್ ಬಾರ್ನ್ ಇನ್ ಮೇರಿಲ್ಯಾಂಡ್. ಹಿ ಹ್ಯಾಡ್ ಅಂತ ಬರಬೇಕಲ್ಲಿ. ಬಿ ಅಂದರೆ ಬಿ ಫಾರಮ್ ಆಫ್ ದಿ ವರ್ಬ್ಸ್ ಆಯಿತಾ ಮಕ್ಕಳ. ಫಸ್ಟ್ ಆನ್ಸರು ವಾಜು, ಸೆಕೆಂಡ್ ಆನ್ಸರು ಹ್ಯಾಡ್. ಹಿಸ್ ಮದರ್ ಲೆಫ್ಟ್ ಅಂತ ಬರೀಬೇಕು, LEFT ಅಂತ ನೆನ್ಪಿಟ್ಕೊಳ್ಳಿ ಆಯಿತಾ. ಹಿಸ್ ಮದರ್ ಲೆಫ್ಟ್. ನೆಕ್ಸ್ಟ್ ವಿತೌಟ್ ದಿಸ್ ಸ್ಲೈಟೆಸ್ಟ್ ಇನ್ಫಾರ್ಮೇಷನ್ ಆಫ್ ಹೂ ಹಿಸ್ ಫಾದರ್ ವಾಸ್ ಅಂತ ಬರಬೇಕು, ಲಾಸ್ಟಿಗೆ ವಾಸ್ ಅಂತ ಆಯಿತಾ. ವೆರಿ ಗುಡ್. ಕ್ವಶನ್ ನಂಬರ್ 32 ನೋಡೋಣ. ರೀಅರೇಂಜ್ ಅಂತ ಹೇಳಿದರೆ ಆ ಕಡೆ ಈ ಕಡೆ ಹೋಗಿದ್ದಾವೆ ಮಕ್ಕಳ, ಜಂಬಲ್ ಸೆಗ್ಮೆಂಟ್ಸ್ ಅಂತ ಆಯಿತಾ. ಸರಿ ಮಾಡಿ ಬರೀರಿ. ದ ಮ್ಯಾಟರ್ ಟು ಲುಕ್ ಇನ್ ಟು ಎ ರಾಯಲ್ ಕಮಿಷನ್ ವಾಸ್ ಅಪಾಯಿಂಟೆಡ್. ನೋಡಿ, a royal commission was appointed to look into the matter. Second answer, food and excellent is so protein rich ಅಂತ. ಸೊ ಇದಕ್ಕೇನು ಬರೀತೀರಾ? ಸೊ ಈಸ್ ಆ್ಯನ್ ಎಕ್ಸಲೆಂಟ್ ಪ್ರೋಟೀನ್ ರಿಚ್ ಫುಡ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಸೊ ಈಸ್ ಆ್ಯನ್ ಎಕ್ಸಲೆಂಟ್ ಪ್ರೋಟೀನ್ ರಿಚ್ ಫುಡ್ ಅಂತ. ಈಗ ಮಕ್ಕಳು ಇಲ್ಲಿ 0 ಮಾರ್ಕ್ಸ್ ತೆಗಿತಾ ಇದ್ದಾರೆ. ಇದನ್ನು ಕರೆಕ್ಟಾಗಿ ಹೇಳ್ಕೊಡ್ತೀನಿ ಕೇಳಿ. ಕ್ವಶನ್ ನಂಬರ್ 33. ಯಾವ ಪಾಠ ಬೇಡ್ರಿ, ನಿಮ್ಮ ನಾಲೆಡ್ಜು ತಲೆನಲ್ಲಿರೋದನ್ನು ಹಾಕಿ ಈಸಿಯಾಗಿ ಮಾರ್ಕ್ಸ್ ಪಡೀರಿ. ಐ ಆಮ್ ಹ್ಯಾವಿಂಗ್ ಎ ಕ್ಲಾಸ್ ನಾವು ಅಂತ ಇದೆ, ಐ ಹ್ಯಾವ್ ಎ ಕ್ಲಾಸ್ ನಾವು ಅಂತ ಆನ್ಸರು. ಕ್ಲಿಯರ್? ಐ ಹ್ಯಾವ್ ಅ ಕ್ಲಾಸ್ ನಾವು ಅಂತ, ಆಮ್ ಹ್ಯಾವಿಂಗ್ ಅಲ್ಲ, ಐ ಹ್ಯಾವ್ ಅಂತ, ಹ್ಯಾವ್ ಅಷ್ಟೇ. ಆಮ್ ಹ್ಯಾವಿಂಗ್ ಡಿಲೀಟ್ ಮಾಡಿ ಹ್ಯಾವ್ ಅಂತ ಬರೀರಿ. ದಿಸ್ ಈಸ್ ಆ್ಯನ್ ಯೂನಿಕ್ ಐಲ್ಯಾಂಡ್ ಅಂತ ಇದೆ, ಹೌದಲ್ವ? ಅವರೇ ಆ್ಯನ್ ಅಂತ ಕೊಟ್ಟುಬಿಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಾಗಿರ್ಬೋದು? ಕಮೆಂಟ್ ಮುಖಾಂತರ ತಿಳಿಸ್ತೀರಾ ಅಂದ್ಕೊಂಡು ವಿಡಿಯೋವನ್ನು ಮುಂದೆ ನಾನು ಪ್ರಾರಂಭ ಮಾಡ್ತಾಯಿದ್ದೇನೆ. ಯಾವುದು? ದಿಸ್ ಈಸ್. ಭಾಳ ಜನ ಆಯಿತಾ ಆ್ಯನ್ ಇದೆ ಅಲ್ವಾ, ಅದು ತಪ್ಪು. ಇಲ್ಲಿ ನಾನೇ ನಿಮಗೆ ಹೇಳ್ತಾ ಇದ್ದೀನಿ, ಅದರ ಬದಲಿಗೆ ಏನು ಬರೀಬೇಕು ಅಂತ ನನಗೆ ನೀವು ಕಮೆಂಟ್ ಮಾಡಬೇಕು. ವೇರ್ ಹಿ ಈಸ್ ನಾವು ಅಂತ ಇದೆ, ಸೆಂಟೆನ್ಸೇ ತಪ್ಪು. ಈಸ್ ಈ ಕಡೆ, ಹಿ ಆ ಕಡೆ ಹೋದರೆ ಸೆಂಟೆನ್ಸು ಕರೆಕ್ಟ್ ಆಗುತ್ತೆ ಮಕ್ಕಳು. ಕ್ವಶನ್ ನಂಬರ್ 4. ಐ ಹ್ಯಾವ್ ಅನದರ್ ಪೀಸ್ ಆಫ್ ವರ್ಕ್ ಟು ಯು ಅಂತ ಇದೆ. ಆ್ಯಕ್ಚುಲಿ ಇದು ಟು ಅನ್ನೋದು ತಪ್ಪು. ಟು ಜಾಗದಲ್ಲಿ ಏನು ಬರಬೇಕು ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಾವುಗಳು ನನಗೆ ಹಾಕ್ತೀರಾ ಅಂದುಕೊಂಡಿದ್ದೇನೆ. ಭಾಳ ಖುಷಿ ಆಗುತ್ತೆ ಕಮೆಂಟ್ ಮುಖಾಂತರ ತಾವು, ಆಯಿತಾ. ನೆಕ್ಸ್ಟು ರೀರೇಟ್ ಆಸ್ ಡೈರೆಕ್ಟೆಡ್ ಅಂತ ಇದೆ. ಗಂಗಾ ಸಾ ದ ಕಿಂಗ್ ಇನ್ ಫ್ರಂಟ್ ಆಫ್ ಹಿಸ್ ಹಟ್ ಅಂತ ಡೂ ಫಾರಮ್ ಮಾಡಬೇಕು. ಭಾಳ ಈಸಿ. ಡಿಡ್ ಗಂಗಾ ಸಿ ದ ಕಿಂಗ್ ಇನ್ ಫ್ರಂಟ್ ಆಫ್ ಹಿಸ್ ಹಟ್? ಕ್ವಶನ್ ಮಾರ್ಕ್ ಹಾಕಬೇಕು. ಇಷ್ಟು ಈಸಿಯಾಗಿ ತಿಳಿಯಲ್ಲ ಹೊಸದಾಗಿ ನೋಡುವವರಿಗೆ, ಹೊಸದಾಗಿ ಗ್ರಾಮರ್ ಕಲಿಯೋರಿಗೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೂ ಫಾರ್ಮನ್ನು ಹೇಗೆ ಚೇಂಜ್ ಮಾಡಬೇಕು ಅಂತ ಕೊಟ್ಟಿರ್ತೇನೆ. 100% ನೀವು ಬರದೇ ಬರೀತೀರಾ, ನನಗೆ ಕಾನ್ಫಿಡೆನ್ಸ್ ಇದೆ. ಆ ರೀತಿಯಾಗಿ ವಿಡಿಯೋ ಮಾಡಿದ್ದೇನೆ, ವಾಚ್ ಮಾಡಿ. ದ ಕಮಿಷನ್ ವಾಸ್ ಅಪಾಯಿಂಟೆಡ್ ಟು ಲುಕ್ ಇನ್ ಟು ದಿ ಮ್ಯಾಟರ್, ಅಂಡರ್ಲೈನ್ ಹಾಕಿದ್ದಾರೆ. ಅದಕ್ಕೆ WH ಫಾರ್ಮನ್ನು ರೆಡಿ ಮಾಡಬೇಕು. WH ಕ್ವಶನ್. ಬನ್ನಿ ಈಗ, ದಿ ಕಮಿಷನ್ ವಾಸ್ ಅಪಾಯಿಂಟೆಡ್ ಎದಕ್ಕೆ ಅನ್ನೋಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಹೇಳಿ ನೋಡೋಣ. ವೈ ಆಯಿತಾ. ವೈ ವಾಸ್ ದಿ ಕಮಿಷನ್ ಅಪಾಯಿಂಟೆಡ್ ಅಷ್ಟೇ. ವೈ ವಾಸ್ ದಿ ಕಮಿಷನ್ ಅಪಾಯಿಂಟೆಡ್ ಆಯಿತಾ ಮಕ್ಕಳ. ಕ್ವಶನ್ ಮಾರ್ಕ್. ಬನ್ನಿ, ಹಿ ನೆವರ್ ವೆಂಟ್ ಟು ಕಾಲೇಜ್ ಅಂತ ಇದೆ. ಆ್ಯಡ್ ಎ ಕ್ವಶನ್ ಟ್ಯಾಗ್ ಅಂತ ಇದೆ. ಹಿ ನೆವರ್ ವೆಂಟ್ ಟು ಕಾಲೇಜ್ ಅಂತ. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರವೇನು ಅಂತ ನೋಡೋಣ. ಹಿ ನೆವರ್ ವೆಂಟ್ ಟು ಕಾಲೇಜ್, ಇದಕ್ಕೆ ಸರಿಯಾದ ಉತ್ತರ ಹೇಳಿ ನೋಡೋಣ. ಡಿಡ್ ಹಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಯಾಕಂದರೆ ಇದು ನೆಗೆಟಿವ್ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಪಾಸಿಟಿವ್ ಬರಬೇಕು ಆನ್ಸರು. ಡಿಡ್ ಹಿ ಅನ್ನುವಂಥದ್ದೇ ರೈಟ್ ಆನ್ಸರ್. ಇದು ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೇನೆ, ನೋಡ್ಕೊಳ್ಳಿ. ಮನಿ ಈಸ್ ಅವರ್ ಮ್ಯಾಡ್ನೆಸ್, ಇಸಂಟ್ ಇಟ್ ಅಂತ ಬರಿಬೇಕು. ನೆಕ್ಸ್ಟು ಇದರಷ್ಟು ಈಸಿ ಯಾವುದೆಲ್ಲ ಕಂಡ್ರು, ಯಾವ ಪಾಠ ಬೇಡ, ಏನು ಬೇಡ. ಇದನ್ನು ನೋಡೋದು ಕೆಳಗಡೆ ಕ್ವಶನ್, ನೇಮ್ ದ ಈವೆಂಟ್ ದಟ್ ಸ್ಟಾರ್ಟ್ಸ್ ಎಟ್ 10:00 ಈವೆಂಟ್ ಯಾವುದು ತಮ್ಮ, ಯಾವುದೋ ಡಿಬೇಟ್ ಅಂತ. ಒಂದನೇ ಆನ್ಸರು ಡಿಬೇಟು. ವಾಟ್ ಈಸ್ ದ ಡ್ಯುರೇಷನ್ ಆಫ್ ಮ್ಯಾಡ್ ಆ್ಯಡ್ಸ್ ಅಂತ ಇದೆ. ಮ್ಯಾಡ್ ಆ್ಯಡ್ಸಿನ ಡ್ಯುರೇಷನ್ ಎಷ್ಟು? 1 ತಾಸು. 12:30 1:30 ಎಷ್ಟು ತಾಸಾಗುತ್ತೆ? 1 hour ಅಂತ ಬರೀಬೇಕು ಆಯಿತಾ. ಅಟ್ ವಾಟ್ ಟೈಮ್ ಡಸ್ ದ ಈವೆಂಟ್ ಎಸ್ಸೆ ರೈಟಿಂಗ್ ಎಂಡ್ ಅಂತ ಇದೆ. 3 ಗಂಟೆ ಅಂತ ಬರೀಬೇಕು. 3 PM ಅಂತ ಅಷ್ಟೇ ಆನ್ಸರು. ಬನ್ನಿ ವಿದ್ಯಾರ್ಥಿಗಳೇ, ಈಗ ಇದನ್ನು ನೋಡೋಣ. ಶಾಬಿ ಅಂತ ಗ್ರಾಮರ್ ಭಾಗ. ಡಿಕ್ಷನರಿ.
ವಾಟ್ ಈಸ್ ದ ಪಾರ್ಟ್ ಆಫ್ ಸ್ಪೀಚ್ ಅಂತ ಕ್ವಶನ್ ಕೊಟ್ಟಿದ್ದಾರೆ ಕೆಳಗಡೆ ನೋಡಿ. ಇಲ್ಲಿ ಕೊಟ್ಟಿರುವಂಥ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು ಅಂತ ಭಾಳ ಈಸಿ ಕಣ್ರಿ. ಫಸ್ಟ್ ಲೈನಲ್ಲಿ ಎ ಡಿ ಜೆ ಅಂತ ಇದೆ. ಎ ಡಿ ಜೆ ಅಂದರೆ ಅಡ್ಜೆಕ್ಟಿವ್ ಅಂತ, ಅದೇ ಆನ್ಸರ್ ಇದಕ್ಕೆ ಅಡ್ಜೆಕ್ಟಿವ್ ಅಂತ ಬರೀಬೇಕು ಫಸ್ಟ್ ಆನ್ಸರ್ ಅಷ್ಟೇ, ಮತ್ತೇನೂ ಇಲ್ಲ. ವಾಟ್ ಈಸ್ ದ ಅಡ್ವರ್ಬ್ ಫಾರ್ಮ್ ಆಫ್ ದಿ ಗಿವನ್ ವರ್ಡ್. ಅಡ್ವರ್ಬ್ ಅಂದರೆ ಎಲ್ಲಿ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ಹುಡ್ಕೊಂಬಿಟ್ರೆ ಮುಗೀತು, ಗೆದ್ರಿ ಅಂತ ನೀವು. ಯಾಕೆ ಅಡ್ವರ್ಬ್ ಹುಡುಕ್ಬೇಕಲ್ವಾ? ಅಡ್ವರ್ಬ್ ಹುಡುಕ್ಲಿಲ್ಲ ಅಂದರೆ ನೋಡಿ, ಅಡ್ವರ್ಬ್ ಎಲ್ಲಿದೆ ಹುಡುಕಿ. ಒಂದನೇ ಲೈನಲ್ಲಿ ಐತಾ? ಇಲ್ಲ. ಎರಡನೇ ಲೈನಲ್ಲಿ ಐತಾ? ಇಲ್ಲ. ಕಲಿಸ್ತಾ ಇದ್ದೀನಿ ಕಣ್ರು, ಹಾಗಾಗಿ ವಿಡಿಯೋ ಲೆಂತಿ ಆಗುತ್ತೆ, ಬೇಜಾರಾಗಬೇಡಿ ಆಯಿತಾ. ಅದಕ್ಕೆ ಶಾಬಿಲಿ ಅಂತ ಕೊಟ್ಟಿದ್ದಾನೆ. ಎಲ್ಲಿ ಕೊಟ್ಟಿದ್ದಾನೆ? ಅಡ್ವರ್ಬು ಹುಡುಕಂತ ಹೋಗಬೇಕು, ಹೌದಲ್ವಾ? ಲಾಸ್ಟ್ ಕ್ವಶನ್ ನೋಡಿ, ಅದು ಈಸಿ ಇದೆ. ವಾಟ್ ಈಸ್ ದಿ ಕಂಪ್ಯಾರಿಟಿವ್ ಫಾರ್ಮ್ ಆಫ್ ದಿ ಗಿವನ್ ವರ್ಡ್ ಅಂತ ಇದೆ. ಇದಕ್ಕೆ ಕಂಪ್ಯಾರಿಟಿವ್ ಫಾರ್ಮ್ ಏನು, ಯಾವುದಕ್ಕೆ ಹೇಳಿ ನೋಡೋಣ, ಹೇಳಿ ನೋಡೋಣ. ಎಲ್ಲಿದೆ ಕಂಪ್ಯಾರಿಟಿವ್ ಫಾರಮು? ಎಲ್ಲೂ ಹುಡುಕಿದರೆ ಸಿಗಲ್ಲ, ಅದಕ್ಕೆ ಸ್ವಲ್ಪ ನಾಲೆಡ್ಜ್ ಬೇಕು. ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಅಂತ 3 ಡಿಗ್ರಿ ಇದ್ದಾವೆ. ಶಾಬಿಗೆ ಕಂಪ್ಯಾರಿಟಿವ್ ಶಾಬಿಯರ್ ಅಂತ ಆಗುತ್ತೆ. ಅದೆಲ್ಲಿ ಕೊಟ್ಟಿದ್ದಾನೆ? ಫಸ್ಟ್ ಲೈನಲ್ಲಿ IER ಅಂತ ಕೊಟ್ಟಿದ್ದಾನೆ, ನೋಡ್ಕೋಬೋದು. ಯಾಕಂದರೆ ಅಡ್ಜೆಕ್ಟಿವ್ನಲ್ಲಿ 3 ಟೈಪ್ಸ್ ಇದೆ, ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಆಯಿತಾ. ಇದು ಸೆಕೆಂಡ್ ಒನ್ ಕೇಳಿದ್ದಾರೆ IER, ಶಾಬಿಯರ್ ಅನ್ನುವಂಥದ್ದು ಆನ್ಸರ್. ಈಗ ಒಂದು ಲೆಟರ್ ಕೇಳಿದ್ದಾರೆ, ಹೇಗೆ ಬರೀಬೇಕು ಅಂತ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ನೋಡ್ಕೊಳ್ಳಿ ಮಕ್ಕಳ. ಕ್ವಶನ್ ನಂಬರ್ 36 ಭಾಳ ಈಸಿ, ಅದು ಡಿಫಿಕಲ್ಟ್ ಆಗುತ್ತೆ ಅಂದವರು ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಇದೆ ಅಲ್ವಾ, ಅದನ್ನೇ ಬರೆದುಬಿಡಿ. ಬನ್ನಿ ಈಗ ಅರ್ಜುನ್ನು ಡಾಕ್ಟರ್ ಇಬ್ಬರು ಮಾತಾಡ್ತಾ ಇದ್ದಾರೆ. ಏನು ಮಾತಾಡಿದ್ದಾರೆ, ಹೇಗೆ ಆನ್ಸರ್ ಬರೀಬೇಕು ಹೇಳ್ಕೊಡ್ತೇನೆ. ಅರ್ಜುನ್ ಈಸ್ ಅಟ್ ದ ಡೋರ್ ಆಫ್ ದಿ ಡಾಕ್ಟರ್ಸ್ ಕನ್ಸಲ್ಟೇಷನ್ ರೂಮ್. ಅರ್ಜುನು ಡಾಕ್ಟರ್ ಶಾಪಿಗೆ ಹೋಗಿದ್ದಾರೆ. ಬನ್ನಿ. ಸೀಕಿಂಗ್ ಪರ್ಮಿಷನ್ ಅಂತ ಇದೆ, ಒಳಗಡೆ ಬರಲ್ಲ ಅಂತ ಕೇಳಬೇಕು. ಅದನ್ನು ಇಂಗ್ಲೀಷಲ್ಲಿ ಹೇಗೆ ಬರೀತೀರಾ? ಮೇ ಐ ಕಮಿನ್ ಸರ್ ಅಂತ ತಾವುಗಳು ಬರಿಬೇಕಾಗತ್ತೆ. ಮೇ ಐ ಕಮಿನ್ ಡಾಕ್ಟರ್ ಅಥವಾ ಮೇ ಐ ಕಮಿನ್ ಸರ್ ಅಂತ. ಅವಾಗ ಅವರು ಪ್ಲೀಸ್ ಗೆಟ್ ಇನ್, ಹೌ ಕ್ಯಾನ್ ಐ ಹೆಲ್ಪ್ ಯು, ಯಾವ ರೀತಿಯಾಗಿ ನಾನು ನಿಮಗೆ ಸಹಾಯ ಮಾಡಬಹುದು ಅಂತ ಕೇಳಿದಾಗ, ಸರ್ ಐ ಆಮ್ ಎಕ್ಸ್ಪೀರಿಯೆನ್ಸಿಂಗ್ ಗಿಡ್ಡಿನೆಸ್. ಸರ್ ನನಗೆ ಬಹಳ ಗಿಡ್ಡಿನೆಸ್ ಆಗ್ತಾಯಿದೆ, ಆಯಾಸ ಆಗ್ತಾಯಿದೆ. ಡಾಕ್ಟರ್ ಫ್ರಮ್ ವೆನ್ ಆರ್ ಯು ಎಕ್ಸ್ಪೀರಿಯೆನ್ಸಿಂಗ್ ಇಟ್. ಅವಾಗ ಅವನು ರಿಪ್ಲೈ ಮಾಡ್ತಾನೆ ಅರ್ಜುನ್, ಸರ್ ಎಸ್ಟರ್ಡೇ ಆನ್ವರ್ಡ್ಸ್ ಅಂತ, ನಿನ್ನೆಯಿಂದ, ಫ್ರಮ್ ಎಸ್ಟರ್ಡೇ. ಟೇಕ್ ದಿಸ್ ಟ್ಯಾಬ್ಲೆಟ್ಸ್ ಟ್ವೈಸ್ ಡೇ ಆ್ಯಂಡ್ ಯು ವಿಲ್ ಬಿ ಫೈನ್. ಈ ಟ್ಯಾಬ್ಲೆಟ್ಸನ್ನು ತಗೊಳ್ಳಿ, 2 ದಿನಕ್ಕೋಸ್ಕರ ತಾವು ಆರಾಮಾಗ್ತೀರಾ ಅಂತ. ಅರ್ಜುನ್ ಅವಾಗ ಗ್ರ್ಯಾಟಿಟ್ಯೂಡ್, ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ ಈಗ ಮ್ಯಾಸ್ ಆಫ್ ಫಾಲೋಯಿಂಗಲ್ಲಿ ಬರ್ತಲ್ವ, ಅದೇ ಥ್ಯಾಂಕ್ ಯು ಅಂತ, ಅಥವಾ ಥ್ಯಾಂಕ್ ಯು ಸೋ ಮಚ್ ಅಂತ, ಥ್ಯಾಂಕ್ಸ್ ಎ ಲಾಟ್ ಅಂತ. ಇದು ಈಸಿಯಾಗಿರುವಂಥದ್ದು. ಧನ್ಯವಾದಗಳು. ವಿಡಿಯೋ ಲೆಂತಿ ಆಯಿತು ಅನಿಸುತ್ತೆ, ಯಾಕಂದರೆ ವಿಡಿಯೋ ಯಾಕೆ ಲೆಂತಿ ಆಯಿತು ಅಂದರೆ ಅಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಈ ಒಂದು ಕ್ವಶನ್ ಪೇಪರ್ ಆಗಿತ್ತು. ಅರ್ಧ ಗಂಟೆ ನನಗೆ ಕೊಟ್ಟಿದ್ದಕ್ಕೆ ಈ ಎಕ್ಸಾಮಲ್ಲಿ 80ಕ್ಕೆ 80 ಬರ್ತಾಯಿದೆ ಅಂದರೆ ಯಾಕ್ರೋ ಕೊಡ್ರಲಿ ತಮ್ಮ, ಏನಿಯೋ ಭಾಳ ಬೇಡಬಾರ್ದು ಅಂತೆ ಮಕ್ಕಳ ಹತ್ರ. ನೋಡಿ, ರೀಅರೇಂಜ್ ದ ಫಾಲೋಯಿಂಗ್ ಅಂತ ಇದೆ. ಕೆಳಗೆ ಮೇಲೆ ಹೋಗಿದ್ದಾಕೊಂಡ್ರು ಸೆಂಟೆನ್ಸ್ ಎತ್ತಿ ಮೇಲ್ಗಡೆ ಇಟ್ಟು ಅರೇಂಜ್ ಮಾಡಿ ಎಕ್ಸಾಮಲ್ಲಿ ಬರೆದ್ರೆ ಮುಗೀತು ಆಯಿತಾ. ಪ್ಯಾರಾಗ್ರಾಫ್ ಮಾಡುವ ಅವಶ್ಯಕತೆ ಇಲ್ಲ. ಮೊದಲಿಗೆ ಏನು ಬರುತ್ತೆ ನೋಡಿ, ಈಗ ನಾನು ಹೇಳ್ತೀನಿ. ಹ್ಯಾವ್ ಯು ಸಬ್ಮಿಟೆಡ್ ದಿ ಅಸೈನ್ಮೆಂಟ್ ಅಂತ ಅವನಿಗೆ ಕೇಳಿದರು. ಎಸ್ ಐ ಸಬ್ಮಿಟೆಡ್ ಮೈ ಅಸೈನ್ಮೆಂಟ್ ಎಸ್ಟರ್ಡೇ. ಅದು ಸೆಕೆಂಡಿಗೆ ಬರಬೇಕು. ಥರ್ಡಲ್ಲಿ ಆಲ್ ರೈಟ್ ಸಬ್ಮಿಟ್ ಮಾಡಿದೆಯಾ, ಐ ವಿಲ್ ಇವ್ಯಾಲ್ಯುವೇಟ್ ಆ್ಯಂಡ್ ಹ್ಯಾಂಡ್ ಇಟ್ ಓವರ್ ಟುಮಾರೋ. ನಾನು ನಿನಗೆ ನಾಳೆ ಅದನ್ನು ಇವ್ಯಾಲ್ಯುವೇಷನ್ ಮಾಡಿ ನಾನು ನಿನ್ನ ಕೈ ಕೊಡ್ತೀನಿ ತಮ್ಮ ಅಂತ. ಅವಾಗ ಅವ್ನು ಥ್ಯಾಂಕ್ ಯು ಅಂತಾನೆ. ಇಷ್ಟೇ, ರೀಅರೇಂಜ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಆದ ತಕ್ಷಣ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಟ್ರು. ಇಷ್ಟು ನಿಮ್ಗೆ ಹೆಲ್ಪ್ ಮಾಡಿದ್ದೀನಿ. 100% ಈ ಒಂದು ಕ್ವಶನ್ ಪೇಪರಲ್ಲಿ ಇರುವಂಥ ಎಲ್ಲ ಕ್ವಶನ್ ಬರುವ ಸಾಧ್ಯತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗಿದೆ ಕಂಡ್ರು. ಇಷ್ಟು ನಾನು ಎದೆ ತಟ್ಟು ಹೇಳಬಲ್ಲೆ ನಿಮಗೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.